ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಪೂರ್ವಕವಾದ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ ನಾನು ವಚನಗಳ ಸರಣಿಯನ್ನು ಮುಂದುವರೆಸಲಿದ್ದೇನೆ. ಅದರಲ್ಲಿ ಇಂದು ವಿಡಿಯೋ 35. ಇಂದು ನಾನು ನಾಗರ ಪಂಚಮಿಯ ಪ್ರಯುಕ್ತ ಬಸವಣ್ಣನವರು ಬರೆದಿರುವ ಹಾವಿನ ಬಗ್ಗೆ ಇರುವ ವಚನವನ್ನು ಹೇಳಿ ಅದರ ತಾತ್ಪರ್ಯವನ್ನು ಸಹ ಹೇಳುತ್ತೇನೆ. ಸೊ ಫ್ರೆಂಡ್ಸ್, ಹಾಗಾದರೆ ಇನ್ನೇಕೆ ತಡ, ಲೆಟ್ಸ್ ಬಿಗಿನ್ ದ ವಿಡಿಯೋ. ಕಳ್ಳನಾಗರ ಕಂಡಡೆ ಹಾಲಿನೆರೆ ಎಂಬರು, ದಿಟನಾಗರ ಕಂಡರೆ ಕೊಲೆಂಬರಯ್ಯ, ಉಂಬುವ ಜಂಗಮ ಬಂದರೆ ನಡೆಯೆಂಬರು, ಉಣ್ಣದ ಲಿಂಗಕ್ಕೆ ಬೋಣವ ಹಿಡಿಯೆಂಬರಯ್ಯ. ನಮ್ಮ ಕೂಡಲ ಸಂಗನ ಶರಣರ ಕಂಡು ಉದಾಸೀನ ಮಾಡಿದರೆ ಕಲ್ಲು ತಾಗಿದ ಮಿಟ್ಟೆಯಂತಪ್ಪರಯ್ಯ. ಈ ವಚನದ ತಾತ್ಪರ್ಯವೇನೆಂದರೆ, ಬಸವಣ್ಣನವರು ಜನರು ಮಾಡುವ ರೀತಿಯು ವಿಚಿತ್ರವಾಗಿರುವುದು, ಅವರ ಆಚರಣೆಯನ್ನು ನೋಡಿದರೆ ವಿಚಿತ್ರವೆನಿಸುವುದು. ಜನರು ಕಲ್ಲಿನ ನಾಗರಹಾವಿಗೆ ಹಾಲನ್ನು ನೀಡಬೇಕು ಎಂದು ನಾಗರ ಪಂಚಮಿ ಹಬ್ಬವನ್ನು ಆಚರಿಸುವರು. ಪ್ರತ್ಯಕ್ಷ ಜೀವಂತ ಹಾವೇ ಬಂದು ಎದುರಿಗೆ ನಿಂತರೆ ಅದಕ್ಕೆ ಕೋಲು ತಗೊಂಡು ಹೊಡೆಯುವರು. ಪ್ರಾಣವನ್ನು ಹೊಂದಿ ಊಟ ಆಹಾರವನ್ನು ಸೇವಿಸುವ ಜಂಗಮ ಬಂದರೆ ಹೋಗು ಎನ್ನುವರು. ಅದೇ ಉಣ್ಣದ ಲಿಂಗಕ್ಕೆ ಎದುರಿಗೆ ನೈವೇದ್ಯದ ರೂಪದಲ್ಲಿ ಆಹಾರವನ್ನು ಇಡುವರು. ಶಿವಶರಣರನ್ನು ಈ ರೀತಿ ನೋಯಿಸಿದವರು ಕಲ್ಲಿಗೆ ತಾಗಿದ ಮಣ್ಣಿನ ಹೊಟ್ಟೆಯಂತೆ ಪುಡಿಪುಡಿಯಾಗುವರು ಎಂದು ಈ ವಚನದಲ್ಲಿ ಬಸವಣ್ಣನವರು ಅಭಿಪ್ರಾಯಪಟ್ಟಿದ್ದಾರೆ. ಸೊ ಫ್ರೆಂಡ್ಸ್, ಈ ವಿಡಿಯೋ ಹೇಗಿತ್ತು? ಈ ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕೆಳಗಿನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ತಮ್ಮೆಲ್ಲರಿಗೂ ನಾಗರ ಪಂಚಮಿಯ ಬಗ್ಗೆ ಸಂಪೂರ್ಣ ಮಾಹಿತಿ ಬೇಕಾಗಿದ್ದಲ್ಲಿ ಈಗ ನಿಮ್ಮ ಸ್ಕ್ರೀನ್ ಮೇಲೆ ಬರುತ್ತಿರುವಂತಹ ವಿಡಿಯೋವನ್ನು ಕ್ಲಿಕ್ ಮಾಡಿ. ನಾನು ನಿಮ್ಮನ್ನು ಆ ವಿಡಿಯೋದಲ್ಲಿ ಭೇಟಿಯಾಗುತ್ತೇನೆ. ಧನ್ಯವಾದಗಳು.